ಕಾರು ಅಪಘಾತದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಗಾಯ. ಲಕ್ಷ್ಮಿ ಹೆಬ್ಬಾಳ್ಕರ್ ಶೀಘ್ರ ಗುಣಮುಖರಾಗಲಿ ಅಂತ ಸಿಟಿ ರವಿ ಪ್ರಾರ್ಥನೆ ಮಾಡಿದ್ದಾರೆ. ಕಾರು ಅಪಘಾತದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಗಾಯ. ಲಕ್ಷ್ಮಿ ಹೆಬ್ಬಾಳ್ಕರ್ ಶೀಘ್ರವಾಗಿ ಗುಣಮುಖರಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುವೆ ಅಂತ ಸಿಟಿ ರವಿ ಹೇಳಿದ್ದಾರೆ. ಪೋಸ್ಟ್ ಅನ್ನು ಮಾಡಿರುವುದು ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿ ಪ್ರಾರ್ಥಿಸಿದ್ದಾರೆ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ. ಕಾರು ಅಪಘಾತದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಗಾಯ, ಈ ಕುರಿತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂದ್ರೆ ಎಕ್ಸ್ ಪೋಸ್ಟ್ ನಲ್ಲಿ ಒಂದು ಪೋಸ್ಟ್ ಅನ್ನು ಮಾಡಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಶೀಘ್ರವಾಗಿ ಗುಣಮುಖರಾಗಲಿ ಅಂತ. ಇಂದು ಬೆಳಗಾವಿಯ ಕಿತ್ತೂರಿನಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ಗಾಯಗೊಂಡಿರುವ ಸಚಿವೆ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಅವರ ಸಹೋದರ ಶೀಘ್ರ ಗುಣಮುಖರಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಅಂತ ಎಕ್ಸ್ ಅಲ್ಲಿ ಪೋಸ್ಟ್ ಮಾಡಿರುವುದು ಸಿಟಿ ರವಿ. ಇಂದು ಬೆಳಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಂಗಳೂರಿಂದ ಬೆಳಗಾವಿಗೆ ಹೋಗುವಂಥ ಸಂದರ್ಭದಲ್ಲಿ ಕಿತ್ತೂರಿನ ಸಮೀಪ ಅವರಿಗೆ ಆಕ್ಸಿಡೆಂಟ್ ಆಗಿರೋದು. ಹೋಗುವಂಥ ಸಂದರ್ಭದಲ್ಲಿ ನಾಯಿ ಅಡ್ಡ ಬಂದು ಅದನ್ನು ತಡೆಯೋದಕ್ಕೆ ಹೋಗಿ ಕಾರ್ ಕಂಟ್ರೋಲ್ ತಪ್ಪಿದ ಕ್ಷಣ ಮರಕ್ಕೆ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗಿರುವಂಥದ್ದು. ಹಾಗಾಗಿ ಸಚಿವೆ ನೋಡೋದಕ್ಕೆ ಬೆಳಗಾವಿಗೆ ಅವರ ಆಪ್ತರು ಕೂಡ ಆಸ್ಪತ್ರೆಗೆ ಬರ್ತಾರೆ. ಜೊತೆಗೆ ಆಕೆ ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಒಂದಷ್ಟು ಜನ ಪ್ರಾರ್ಥನೆಯನ್ನು ಕೂಡ ಮಾಡ್ತಾರೆ. ಅವರ ಅಭಿಮಾನಿಗಳಿರ್ಬೋದು, ಅವರ ಫಾಲೋವರ್ಸ್ ಇರ್ಬೋದು, ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ. ಇನ್ನು ಸಿಟಿ ರವಿಯವರು ಕೂಡ ಬಿಜೆಪಿಯ ಎಂಎಲ್ಸಿ ಆಗಿರುವಂಥ ಸಿಟಿ ರವಿಯವರು ಕೂಡ ಈಗ ಎಕ್ಸ್ ಪೋಸ್ಟ್ನಲ್ಲಿ ಒಂದು ಪೋಸ್ಟ್ ಹಾಕಿರೋದು. ಇದು ಯಾಕೆ ಇಷ್ಟೊಂದು ಗಮನ ಸೆಳೀತಾರೆ ಅಂತಂದರೆ, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೂ ಸಿಟಿ ರವಿ ನಡುವಿನ ವಾಗ್ಯುದ್ಧ ಗೊತ್ತಿರುವಂಥ ವಿಚಾರ. ಕಳೆದ ಇದು ನಡೆಯುವಂಥ ಸಂದರ್ಭದಲ್ಲಿ ಇಬ್ಬರ ನಡುವೆ ಒಂದು ದೊಡ್ಡ ಹೋರಾಟ ಆಗಿತ್ತು. ತನ್ನ ಬಗ್ಗೆ ಅಗ್ರವಾಗಿ ಮಾತಾಡಿದ್ರು ಅಂತ ಸಿಟಿ ರವಿ ವಿರುದ್ಧ ಆರೋಪ ಮಾಡಿದ್ದು ದೊಡ್ಡ ಹೋರಾಟ ಕೂಡ ಆಗಿದ್ದಂಥದ್ದು. ಇದಾದ ಬಳಿಕ ಸಿಟಿ ರವಿ ವರ್ಸಸ್ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅನ್ನುವಂತಾಗಿತ್ತು ರಾಜಕೀಯ ವಲಯದಲ್ಲಿ. ಆದರೆ ಅದೆಲ್ಲದನ್ನ ಪಕ್ಕಕ್ಕಿಟ್ಟು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಈ ಥರ ಆಕ್ಸಿಡೆಂಟ್ ಆಗಿದೆ ಅಂದ ಕೂಡಲೇ ಎಂದು ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ, ಅವರು ಆದಷ್ಟು ಬೇಗ ಗುಣಮುಖರಾಗಿ ಬರಲಿ, ಜೊತೆಗೆ ಅವರ ಸಹೋದರ ಕೂಡ ಶೀಘ್ರವಾಗಿ ಗುಣಮುಖರಾಗಿ ಬರಲಿ ಅಂತ ಪೋಸ್ಟ್ ಅನ್ನು ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಬಳಿ ಸಂಭವಿಸಿರುವಂಥ ಅಪಘಾತದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಗಾಯಗೊಂಡಿದ್ದಾರೆ. ಅವರ ಬೆನ್ನಿನ ಮೂಳೆ ಪೆಟ್ಟಾಗಿದೆ ಎನ್ನಲಾಗ್ತದೆ. ಸ್ವೆಲ್ಲಿಂಗ್ ಕೂಡ ಬಂದಿದೆ ಅನ್ನುವಂಥ ಇರುವಂಥದ್ದು. ಅವರ ಮಗ ಈಗಷ್ಟೇ ಹೇಳಿದ್ರು ತಾಯಿ ಹೇಗಾಗಿದೆ ಅಂತ. ಇನ್ನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ದಾಖಲಾದ ಆಸ್ಪತ್ರೆಗೆ ಎಸ್ಪಿ ಭೇಟಿಯನ್ನು ಕೊಟ್ಟಿದ್ದಾರೆ. ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ಬೆಳಗಾವಿ ಎಸ್ಪಿ ಭೇಟಿಯನ್ನು ಕೊಟ್ಟಿರುವಂಥದ್ದು. ಆಸ್ಪತ್ರೆಗೆ ದೌಡಾಯಿಸಿದ ಹೆಬ್ಬಾಳ್ಕರ್ ತಾಯಿ ಮತ್ತು ಸಹೋದರಿ, ಜೊತೆಗೆ ಈಗ ಆಸ್ಪತ್ರೆಗೆ ಹೆಬ್ಬಾಳ್ಕರ್ ತಾಯಿ ಮತ್ತು ಸಹೋದರಿ ಕೂಡ ಬಂದಿದ್ದಾರೆ. ಇನ್ನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ದಾಖಲಾಗಿರುವಂತಹ ಆಸ್ಪತ್ರೆಗೆ ಎಸ್ಪಿ ಕೂಡ ಭೇಟಿ ಕೊಟ್ಟಿರುವಂಥದ್ದು. ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ಬೆಳಗಾವಿಯ ಎಸ್ಪಿ ಭೇಟಿಯನ್ನು ಕೊಟ್ಟಿದ್ದಾರೆ. ಇದೇ ಘಟನೆಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬಂದಿರುವಂಥದ್ದು. ಇನ್ನು ಈ ಒಂದು ಘಟನೆ ಆದ ಬಳಿಕ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ತಾಯಿ ಮತ್ತು ಸಹೋದರಿಯರು ಕೂಡ ಬಂದಿರುವಂಥದ್ದು. ಏಕದಮ್ ಆರಾಮದಾಳು. ಆ ಭಗವಂತನ ದಯ ನಿಮ್ಮೆಲ್ಲ ಪ್ರೀತಿಯ ಆಶೀರ್ವಾದದಿಂದ ಒಂದು 4-5 ದಿವಸ ರೆಸ್ಟ್ ತಗೊಂಡು ಮಾತಾಡಿ. ಏನಿಲ್ಲ, ಸ್ವಲ್ಪ 4-5 ದಿವಸ ರೆಸ್ಟ್ ಇರಲಿಲ್ಲ. ಮೊದಲ ನನ್ನ ಮೈ ಕೈ ನೋವು ಅನ್ಸಾತಿತ್ತು. ಇದು ಗಾಡಿ ಹಿಂಗೆ ಆಗಂತಲೇ ಕುಸ್ದಂಗೆ ಆಗೈತಿ. ಆರಾಮದಾರ ಏಕದಮ್ ಆರಾಮದಾಳು. ಆ ಭಗವಂತನ ದಯ ನಿಮ್ಮೆಲ್ಲ ಪ್ರೀತಿಯ ಆಶೀರ್ವಾದದಿಂದ ಒಂದು 4-5 ದಿವಸ ರೆಸ್ಟ್ ತಗೊಂಡು ಮಾತಾಡಿ.
ಏನಿಲ್ಲ, ಸ್ವಲ್ಪ 4-5 ದಿವಸ ರೆಸ್ಟ್ ಇರಲಿಲ್ಲ. ಮೊದಲ ನನ್ನ ಮೈ ಕೈ ನೋವು ಅನ್ಸಾತಿತ್ತು. ಇದು ಗಾಡಿ ಹಿಂಗೆ ಆಗಂತಲೇ ಕುಸ್ದಂಗೆ ಆಗೈತಿ. ಆರಾಮದಾರ. ಇನ್ನು ಆಸ್ಪತ್ರೆಗೆ ಸಹೋದರಿ ಹಾಗೂ ತಾಯಿ ಕೂಡ ಭೇಟಿ ಏಕದಮ್ ಕೊಟ್ಟರು. ಆರಾಮದಾಳು. ಆ ಭಗವಂತನ ದಯ ನಿಮ್ಮೆಲ್ಲ ಪ್ರೀತಿಯ ಆಶೀರ್ವಾದದಿಂದ ಒಂದು 4-5 ದಿವಸ ರೆಸ್ಟ್ ತಗೊಂತ ಮಾತಾಡಿ. ಏನಿಲ್ಲ, ಸ್ವಲ್ಪ 4-5 ದಿವಸ ರೆಸ್ಟ್ ಇರಲಿಲ್ಲ. ಮೊದಲ ನನ್ನ ಮೈ ಕೈ ನೋವು ಅನ್ಸಾತಿತ್ತು. ಇದು ಗಾಡಿ ಹಿಂಗೆ ಆಗಂತಲೇ ಕುಸ್ದಂಗೆ ಆಗೈತಿ. ಆರಾಮದಾರ. ಆಸ್ಪತ್ರೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತಾಯಿ ಮತ್ತು ಸಹೋದರಿ ಕೂಡ ಭೇಟಿ ಕೊಟ್ಟದ್ದು. ಈ ವೇಳೆ ಮಾತನಾಡಿದ್ರು. ಏನಂತಂದ್ರೆ, ಏಕ್ದಮ್ ಆರಾಮಿದ್ದಾರೆ, ಭಗವಂತನ ದಯೆ, ಅವರು ಆರಾಮಾಗಿ ಇದ್ದಾರೆ, ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಅವರ ಮೇಲೆ ಇದೆ, ಹಾಗಾಗಿ ಆರಾಮಿದ್ದಾರೆ. ಮಾತಾಡಿದ್ದೀನಿ, ಒಂದು 4 ದಿನ ರೆಸ್ಟ್ ಅಷ್ಟೇ ಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ಸೊ ಮಾತಾಡ್ಕೊಂಬಂದು ಒಂದಷ್ಟು ಇವ್ರು ಮಾತಾಡ್ತಿರೋದು, ಈಗ ಅವ್ರು ಬಂದು ಅಪ್ಡೇಟ್ ಕೊಡ್ತಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅಭಿಮಾನಿಗಳಲ್ಲಿ ಒಂದಷ್ಟು ಆತಂಕವನ್ನು ಕಡಿಮೆ ಮಾಡಿದೆ, ಒಂದಷ್ಟು ಗೊಂದಲವನ್ನು ಕಡಿಮೆ ಮಾಡಿದೆ ಅಂತ ಹೇಳ್ಬೋದು. ಏಕೆಂತಂದರೆ ಬೆಳಗ್ಗೆ ನಡೆದಂಥ ಈ ಒಂದು ಅಪಘಾತದಲ್ಲಿ ಅವರ ಅಭಿಮಾನಿಗಳು ಕೂಡ ಗೊಂದಲದಲ್ಲಿದ್ದರು. ಏನಾಯಿತು, ಲಕ್ಷ್ಮೀ ಸಚಿವೆಗೆ ಏನಾಯಿತು, ಆಕೆ ಫಾಲೋ ಮಾಡುವಂಥವ್ರಿಗೆ ಕೂಡ ಸಾಕಷ್ಟು ಒಂದಷ್ಟು ಏನು ಆತಂಕಗೊಂಡಿದ್ರು. ಬಟ್ ಇದೀಗ ಇವರೆಲ್ಲರೂ ಕೂಡ ಬಂದು ಹೇಳ್ತಿದ್ದು, ಮಾತನಾಡ್ತಿರೋದು ಒಂದಷ್ಟು ಆತಂಕವನ್ನು ಕಡಿಮೆ ಮಾಡಿ ಅಂತಲೇ ಹೇಳ್ಬೋದು. ಇರಲಿಲ್ಲ, ಮೊದಲ ನನ್ನ ಮೈ ಕೈ ನೋವು ಅನ್ಸಾತಿತ್ತು. ಇದು ಗಾಡಿ ಹಿಂಗೆ ಆಗಂತಲೇ ಕುಸ್ದಂಗೆ ಆಗೈತಿ. ಆರಾಮದಾರ. ಅಕ್ಕ ಏಕದಮ್ ಆರಾಮದಾಳು. ಆ ಭಗವಂತನ ದಯ ನಿಮ್ಮೆಲ್ಲ ಪ್ರೀತಿಯ ಆಶೀರ್ವಾದದಿಂದ ಒಂದು 4-5 ದಿವಸ ರೆಸ್ಟ್ ತಗೊಂತ ಮಾತಾಡಿ. ಇಂದು ಬೆಳಗ್ಗೆ ಬೆಂಗಳೂರಿಂದ, ಅಂದರೆ ನಿನ್ನೆ ಅಷ್ಟೇ CLP ಮೀಟಿಂಗನ್ನು ಮುಗಿಸಿ ಬೆಳಗಾವಿಗೆ ಹೊರಟಿದ್ದಾರೆ. ಬೆಂಗಳೂರಿಂದ ಬೆಳಗಾವಿಗೆ ಹೋಗುವಂಥ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಅಲ್ಲಿ ನಡೆದಿರುವಂಥ ಘಟನೆ ಇದು. ಅಲ್ಲಿ ಕಾರು ಅಪಘಾತಗೊಂಡಿರುತ್ತದೆ. ಹೋಗ್ಬೇಕನ್ನೋ ಸಂದರ್ಭದಲ್ಲಿ ನಾಯಿ ಅಡ್ಡ ಬಂತು. ಹಾಗಾಗಿ ಆ ನಾಯಿನ ತಪ್ಪಿಸೋದಕ್ಕೆ ಹೋಗಿ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದಿರುತ್ತದೆ. ಈ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ಅವರ ಸಹೋದರ ಕೂಡ ಪ್ರಯಾಣವನ್ನು ಬೆಳೆಸ್ತಾ ಇದ್ರು. ಇಬ್ಬರು ಕೂಡ ಪೆಟ್ಟಾಗಿರುವಂಥದ್ದು. ತದನಂತರ ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದಾರೆ. ಅನಂತರ ಏನು ಅವರ ಬೆನ್ನು ಮೂಳೆಗೆ ಊತಾಗಿದೆ, ಬೆನ್ನು ಮೂಳೆ ಸ್ವಲ್ಪ ಪೆಟ್ಟಾಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಡಾಕ್ಟ್ರು ಅದನ್ನೇ ಕಂಪ್ಲೀಟ್ ವಿಚಾರವನ್ನು ಹೇಳಿದ್ದು, ಏನಾಗಿದೆ, ಅವ್ರು ಹೇಗಿದ್ದಾರೆ ಅನ್ನೋ ಬಗ್ಗೆ ಹೇಳಿದರು. ಜೊತೆಗೆ ಅವರ ಮಗ ಕೂಡ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಕೂಡ ಬಂದು ಮಾತನಾಡಿದ್ರು. ತಾಯಿ ಜೊತೆಗೆ ಮಾತನಾಡಿದ್ದೇನೆ, ಅವರ ಆರೋಗ್ಯ ಈಗ ಇದೆ, ದೊಡ್ಡ ಅಪಘಾತ ಆಗಿದೆ ನಿಜ, ಬಟ್ ಹಾಗಂತ ತುಂಬ ಸಿವಿಯರ್ ಅಂತ ಅನ್ಕೋಬೇಡಿ, ಬೆನ್ನು ಮೂಳೆಯಲ್ಲಿ ಸ್ವಲ್ಪ ಪೆಟ್ಟು ಬಿದ್ದಿದೆ, ಹಾಗಾಗಿ ರೆಸ್ಟ್ ಮಾಡಲೇಬೇಕಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ ಡಾಕ್ಟ್ರು. ರೆಸ್ಟ್ ಮಾಡಿದ್ರೆ 4 ದಿನ ರೆಸ್ಟ್ ಮಾಡಿದ್ರೆ ಸರಿ ಆಗ್ತಾರೆ ಅನ್ನೋ ಮಾತನ್ನು ಅವ್ರ ಮಗ ಕೂಡ ಹೇಳಿದರು. ಅದೇ ಮಾತನ್ನು ಈಗ ಅವರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತಾಯಿ ಕೂಡ ಹೇಳಿರುವಂಥದ್ದು. ಆರಾಮಾಗಿದ್ದಾರೆ, ಏಕ್ದಮ್ ಚೆನ್ನಾಗಿದ್ದಾರೆ, ಭಗವಂತನ ಆಶೀರ್ವಾದ ಅವರ ಮೇಲೆ ಇದೆ, ನಿಮ್ಮೆಲ್ಲರ ಪ್ರೀತಿ ಅವ್ರ ಮೇಲೆ ಇರಲಿ, 4 ದಿನ ರೆಸ್ಟ್ ಅಷ್ಟೇ ಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ಇನ್ನು ಇದರ ಜೊತೆಗೆ ಅವರ ಅಭಿಮಾನಿಗಳು ಇರ್ಬೋದು, ಅವರ ಜೊತೆಗೆ ಅವರ